ನಾನು ನಿಮಗೆ ಫ್ಯಾಮಿಲಿ ವೊಕ್ಯಾಬ್ಯುಲರಿ ಬಗ್ಗೆ ಹೇಳ್ಕೊಡ್ತೀನಿ, ಏನೇನಂತ ನೋಡೋಣ. ಸೊ ಫ್ಯಾಮಿಲಿ ಅಂದರೆ ಕುಟುಂಬನ ನಾವು ಜರ್ಮನಲ್ಲಿ ದಿ ಫ್ಯಾಮಿಲಿಯಾ ಅಂತ ಕರಿತೀವಿ. ಸೊ ದಿ ಫ್ಯಾಮಿಲಿಯಾ ವೊಕ್ಯಾಬ್ಯುಲರೀಸ್ನ ನೋಡ್ತಾ ಇರೋದು. ಸೊ ದಿ ಫ್ಯಾಮಿಲಿಯಾ ಅಂದರೆ ಕುಟುಂಬ, ಅದರಲ್ಲಿ ಯಾರೆಲ್ಲ ಏನೇನು ಬರ್ತಾರೆ ಅದನ್ನು ಜರ್ಮನಲ್ಲಿ ಏನಂತ ಕರೀತಾರೆ ಅಂತ ನೋಡೋಣ. ಸೊ ದಿ ಮುಟರ್ ಆ್ಯಂಡ್ ದೇರ್ ಫ್ಯಾಟರ್. ಮುಟರ್ ಅಂದರೆ ಮದರ್, ಸೊ ತಾಯಿಗೆ ಮುಟರ್ ಅಂತ ಕರೀತಾರೆ, ತಂದೆಗೆ ಫ್ಯಾಟರ್ ಅಂತ ಕರೀತಾರೆ. ಸೊ ಅದಕ್ಕೆ ಆರ್ಟಿಕಲ್ ಸಹ ಬೇಕು ನಮಗೆ. ಸೊ ದೇ ಆರ್ ಫ್ಯಾಟರ್. ಸೊ ದಿ ಮುಟರ್ ದೇ ಆರ್ ಫ್ಯಾಟರ್ ಅದನ್ನು ನಾವು ಪೇರೆಂಟ್ಸ್ ಅಂದರೆ ತಂದೆ ತಾಯಿಗೆ ಏನಂತ ಕರಿತೀವಿ ಜರ್ಮನಲ್ಲಿ, ದಿ ಎಲ್ಟರ್ನ್. ಸೊ ಪೇರೆಂಟ್ಸ್ಗೆ ದಿ ಎಲ್ಟರ್ನ್ ಅಂತ ಕರೀತಾರೆ. ಆ್ಯಂಡ್ ದೇ ಆರ್ ಬ್ರೂಡರ್ ದಿ ಸ್ವೆಸ್ಟರ್. ಸೊ ಬ್ರೂಡರ್ ಅಂದರೆ ಬ್ರದರ್ ಅಂದರೆ ತಮ್ಮ, ಆ್ಯಂಡ್ ದಿ ಸ್ವೆಸ್ಟರ್ ಅಂದರೆ ತಂಗಿ. ಸೊ ತಮ್ಮ ತಂಗಿನ ನಾವು ಸಹೋದರ ಸಹೋದರಿಗೆ ನಮ್ಮ ಸಿಬ್ಲಿಂಗ್ಸ್ನ ಏನಂತ ಕರಿತೀವಿ ಜರ್ಮನ್ ಸಿಬ್ಲಿಂಗ್ಸ್ಗೆ ದಿ ಗೆಸ್ವಿಸ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ದಿ ಗೆಸ್ವಿಸ್ಟರ್. ದೇ ಆರ್ ಬ್ರೂಡರ್ ದಿ ಸ್ವೆಸ್ಟರ್ ದಿ ಗೆಸ್ವಿಸ್ಟರ್. ಆ್ಯಂಡ್ ದಿ ಗ್ರೋಸ್ ಮುಟರ್ ದೇ ಆರ್ ಗ್ರೋಸ್ ಫ್ಯಾಟರ್. ಸೊ ಗ್ರೋಸ್ ಮುಟರ್ ಅಂದರೆ ಅಜ್ಜಿ. ಸೊ ಅಜ್ಜಿಗೆ ನಾವು ಜರ್ಮನಲ್ಲಿ ಓಮಾ ಅಂತಲೂ ಕರಿತೀವಿ, ಆ್ಯಂಡ್ ಅಜ್ಜಂಗೆ ಓಪಾ ಅಂತಲೂ ಕರಿತೀವಿ, ಅಥವಾ ಗ್ರೋಸ್ ಫ್ಯಾಟರ್ ಅಂತ ಕರಿತೀವಿ. ಸೊ ಇದನ್ನು ನಾವೇನಂತೀವಿ, ನಮ್ಮ ಅಜ್ಜನ ಕಂಪ್ಲೀಟಾಗಿ ಗ್ರೋಸ್ ಎಲ್ಟರ್ನ್ ಅಂತ ಕರಿತೀವಿ. ಓಕೆ. ಆ್ಯಂಡ್ ದೇ ಅಂಕಲ್ ದಿ ಟಾಂಟರ್. ಸೊ ಅಂಕಲ್ಗೆ ಅಂಕಲ್ ಆ್ಯಂಡ್ ಆಂಟಿಗೆ ಟಾಂಟರ್ ಅಂತ ಕರೀತಾರೆ, ದಿ ಟಾಂಟರ್. ಆ್ಯಂಡ್ ಮಗಂಗೆ ದೇ ಆರ್ ಝೋನ್ ಆ್ಯಂಡ್ ಮಗಳಿಗೆ ದಿ ಡಾಕ್ಟರ್. ಸೊ ದೇ ಆರ್ ಝೋನ್ ಆ್ಯಂಡ್ ದಿ ಡಾಕ್ಟರ್. ನಾವು ನಮ್ಮ ಮಕ್ಕಳನ್ನ ಕಿಂಡರ್ ಅಂತ ಕರಿತೀವಿ. ಸೊ ದಿ ಕಿಂಡರ್ ಅಂದರೆ ಚಿಲ್ಡ್ರನ್ಸ್. ಸೊ ದಿ ಕಿಂಡರ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ಇವಾಗ ಇದು ನಮ್ಮಮ್ಮ, ಇದು ನನ್ನ ತಂಗಿ, ನಮ್ಮಪ್ಪ ಅಂತ ಅನ್ನೋದು ನಾವು ಹೇಗೆ ಹೇಳ್ತೀವಿ ಜರ್ಮನಲ್ಲಿ ಅಂದರೆ, ದಾಸ್ ಇಸ್ಟ್ ಮೈನ್ ಮುಟರ್, ದಾಸ್ ಇಸ್ಟ್ ಮೈನ್ ಫ್ಯಾಟರ್, ದಾಸ್ ಇಸ್ಟ್ ಮೈನ್ ಬ್ರೂಡರ್, ದಾಸ್ ಇಸ್ಟ್ ಮೈನ್ ಸ್ವೆಸ್ಟರ್. ಸೊ ಯಾವಾಗಲೂ ಮುಟರ್ ಇಲ್ಲಿ ಎ ಬರುತ್ತೆ, ಮೈನ್ ಯಾಕೆ ಅಂದರೆ ಬಿಕಾಸ್ ದಿ ಮುಟರ್. ಸೊ ಆರ್ಟಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರಿಗೆಲ್ಲ ಆರ್ಟಿಕಲ್ ಗೊತ್ತಿರುತ್ತೆ ದೇ ಆರ್ ದಿ ದಸ್, ಸೊ ಅವ್ರಿಗೆ ಅರ್ಥ ಆಗುತ್ತೆ. ದಾಸ್ ಇಸ್ಟ್ ಮೈನ್ ಮುಟರ್, ದಾಸ್ ಇಸ್ಟ್ ಮೈನ್ ಫ್ಯಾಟರ್, ದಾಸ್ ಇಸ್ಟ್ ಮೈನ್ ಬ್ರೂಡರ್, ದಾಸ್ ಇಸ್ಟ್ ಮೈನ್ ಸ್ವೆಸ್ಟರ್. ಸೊ vielen Dank for watching. So thank you so much for watching. I think this video will help to learn more vocabularies. Bye bye.